ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಗೌರವಿಣಂ ನಿರಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ನಾವು ಹಲವಾರು ಗುರುಗಳಿಂದ ದೀಕ್ಷೆಯನ್ನು ತಗೊಂಡು ಸಿದ್ಧಿಯನ್ನು ಮಾಡ್ಕೊಳ್ತೀವಿ. ಈಗ ಮೊದಲಿಗೆ ಸಿದ್ಧಿ ಅಂದರೆ ಏನು, ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸಿದ್ಧಿ ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ದೇವರನ್ನ, ಮಹಾಕಾಳಿ ಇರ್ಬೋದು, ಮಹಾಲಕ್ಷ್ಮಿ ಇರ್ಬೋದು, ಸರಸ್ವತಿ ಇರ್ಬೋದು, ಯಕ್ಷಿಣಿ ಇರ್ಬೋದು, ಶಿವ ಇರ್ಬೋದು, ಮೃತ್ಯುಂಜಯ ಇರ್ಬೋದು, ಮಹಾವಿಷ್ಣು ಇರ್ಬೋದು, ಈ ತರವಾಗಿರ್ತಕ್ಕಂಥ ದೇವರನ್ನ ನೀವು ಜಪಗಳ ಮೂಲಕ, ಮಂತ್ರಗಳ ಮೂಲಕ ಆ ದೇವರನ್ನ ಕರೆದು ನಿಮ್ಮೊಳಗೆ ಸೇರಿಸ್ಕೊಳ್ಳುವಂಥದ್ದೇ ಸಿದ್ಧಿ. ಎಷ್ಟೋ ಜನಕ್ಕೆ ಸಿದ್ಧಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಫುಲ್ಲು ಅಲಂಕಾರ ಮಾಡಿಕೊಂಡು ನಾನು ನವಕಾಳಿ ಸಿದ್ಧಿ ಕೊಡ್ತೀನಿ, ನವಶಕ್ತಿ ಸಿದ್ಧಿ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳಿ ತುಂಬಾ ಫ್ರಾಡ್ ಮಾಡ್ತಾ ಇದ್ದಾರೆ. ಮತ್ತೆ ಫೋನ್ ಮಾಡಿದಾಗ ನಾವು ಊರಲ್ಲಿಲ್ಲ, ಅಲ್ಲಿಲ್ಲ, ಇಲ್ಲಿಲ್ಲ, ಅದು ನಮ್ಗೆ ಗೊತ್ತಿಲ್ಲ ವಿಚಾರ, ನೀವು ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಈ ಥರದ್ದೆಲ್ಲ ಮೋಸ ಮಾಡ್ತಾರೆ. ಅದಕ್ಕೆ ನಾವು ಕರೆಕ್ಟ್ ಆಗಿರ್ತಕ್ಕಂಥ ಜ್ಞಾನ ತಗೋಬೇಕು. ನಾವು ವಿಶೇಷವಾಗಿ ನಾವು ಸಿದ್ಧ ಮಾಡಬೇಕಾದ್ರೆ ಒಂದಷ್ಟು ನಿಯಮಗಳಿದೆ. ಏನು ನಿಯಮಪ್ಪ ಅಂದರೆ, ನೀವು ತಿನ್ನುವಂಥ ಆಹಾರಕ್ಕೆ ಸಿದ್ಧಿಗೆ ಏನು ಸಂಬಂಧ ಇಲ್ಲ. ನಿಮ್ಮ ಆತ್ಮದಿಂದ ನೀವು ಕನೆಕ್ಟ್ ಆಗುವಂಥದ್ದು, ದೇವ್ರನ್ನ ಆತ್ಮದಿಂದ ಪರಮಾತ್ಮನನ್ನು ಕನೆಕ್ಟ್ ಆಗುವಂಥದ್ದು, ಅದನ್ನೇ ನಾವು ಸಿದ್ಧಿ ಅಂತ ಹೇಳಿ ಕರಿತೀವಿ. ಸೊ ಈ ಸಿದ್ಧಿಯನ್ನು ನೀವು ಮಾಡ್ಕೋಬೇಕಾದ್ರೆ ನಿಮ್ಮ ಒಂದು ಮನಸ್ಸು, ದೇಹ, ಆತ್ಮ ಎಲ್ಲವೂ ಪರಮಾತ್ಮನಲ್ಲಿ ಲೀನವಾಗಿರಬೇಕು. ನಾವು ಯಾವ ಸಿದ್ಧಿ ಕೂತ ನಮ್ಮ ಕಿವಿ ಅಂತಕ್ಕಂಥ ಕರೆಕ್ಟಾಗಿರಬೇಕು. ಕಿವಿ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಭಗವಂತ ಬಂದಾಗ, ನಮ್ಮ ಮುಂದೆ ಬಂದಾಗ ನಮ್ಮ ಹೆಸರು ಹಿಡಿದು ನಮ್ಮನ್ನು ಕೂಗ್ತಾನೆ. ಕೂಗಿದಾಗ ನಮಗೆ ಆ ಕಿವಿ ಮುಖಾಂತರನೇ ನಮಗೆ ಗೊತ್ತಾಗೋದು ಭಗವಂತ ಪ್ರತ್ಯಕ್ಷನಾಗಿದ್ದಾನೆ ನಮಗೆ ಅಂತ. ಹಾಗಾಗಿ ಕಿವಿ ಅಂತಕ್ಕಂಥದ್ದು ಎಚ್ಚರವಾಗಿರಬೇಕು, ಶುಚಿತ್ವವನ್ನು ಕಾಪಾಡ್ಕೋಬೇಕು. ಹೇಳಿರುವಂಥ ಸಮಯದಲ್ಲಿ ಎಲ್ಲ ಸಿದ್ಧಿನೂ ಎಲ್ಲ ಸಮಯದಲ್ಲೂ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಸಾಯಂಕಾಲ ಮಾಮೂಲಿಯಾಗಿರುತ್ತೆ, ಆದರೆ ಮಧ್ಯರಾತ್ರಿಯಲ್ಲಿ ಮಾಡುವಂಥ ಸಿದ್ಧಿಗಳಿರುತ್ತೆ, ಅಪರಾಹ್ನದಲ್ಲಿ ಮಧ್ಯಾಹ್ನದಲ್ಲಿ ಮಾಡುವಂಥ ಸಿದ್ಧಿಗಳಿರುತ್ತೆ. ಅಂತಹ ಸಿದ್ಧಿಗಳು ಮಾಡಬೇಕಾದ್ರೆ ನೀವು ಸರಿಯಾಗಿರ್ತಕ್ಕಂಥ ಕ್ರಮವನ್ನು ಉಪಯೋಗ ಮಾಡಬೇಕು. ಮೊದಲಿಗೆ ನಾನು ನೋಡಿ, ಇಷ್ಟು ತನಕ ಯಾರ್ಯಾರು ನನ್ನ ಹತ್ರ ಸಿದ್ಧಿಗೆ ಅಂತ ಹೇಳಿ ಬರ್ತಾರೋ ಅವರಿಗೆಲ್ಲ ನಾನು ಫಸ್ಟ್ ಏನು ಮಾಡ್ತೀನಪ್ಪ ಅಂದರೆ, ಅದರಲ್ಲಿ ಇರ್ತಕ್ಕಂಥ ಮಂತ್ರಶಾಪ, ಯಂತ್ರಶಾಪ, ತಂತ್ರಶಾಪಗಳನ್ನೆಲ್ಲ ತೆಗೆದು ನಂತರ ಅವರಿಗೆ ನಾನು ಸಿದ್ಧಿಯನ್ನು ಕೊಡುವಂಥದ್ದು. ಆ ಸಿದ್ಧಿಯನ್ನು ತೊಗೊಂಡಂಥವರಲ್ಲಿ 90% ಅವರಿಗೆ ಬಹಳ ಅನುಕೂಲ, ಅಭಿವೃದ್ಧಿ ಅಂತಕ್ಕಂಥದ್ದಾಗಿದೆ. ನೋಡಿ, ಯಾವುದೇ ಒಂದು ಸಿದ್ಧಿ ನಾವು ಫಲಾಪೇಕ್ಷೆ ಇಲ್ಲದೇ ಮಾಡಬೇಕು. ನಾವು ಇವತ್ತು ಮಾಡ್ತೀವಿ, ನಾಳೆನೇ ದೇವ್ರು ನಮ್ಮ ಮುಂದೆ ಬಂದುಬಿಡ್ತಾನೆ, ಆ ಥರ ಹೆಂಗಾಗುತ್ತೆ? ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ಅದಾಗುವಂಥದ್ದಲ್ಲ. ನಮ್ಮ ಜೀವನದಲ್ಲಿ ನಾನಿವತ್ತು ನನ್ನ ಹತ್ರ 10 ರೂಪಾಯಿ ಇದೆ, ಎಷ್ಟೋ ವರ್ಷಗಳಿಂದ 10 ರೂಪಾಯಿನೇ ಸಂಪಾದನೆ ಮಾಡ್ತಾಯಿದ್ದೀನಿ. ನಾನು ಸಿದ್ಧಿ ಮಾಡ್ಕೊಂಡ ನಂತರ 20 ಆಗಿ, 50 ಆಗಿ, 100 ರೂಪಾಯಿ ಆಗಿದೆ. ಸೊ ಇದರಿಂದ ನನಗೆ ಫಲ ಸಿಕ್ಕಿದೆ. ಅಥವಾ ನಮ್ಮ ಮನೇಲಿ ಯಾವಾಗಲೂ ಕಿರಿಕಿರಿ ಜಗಳಗಳಿತ್ತು, ಅದು ಕ್ಲಿಯರ್ ಆಗಿದೆ. ಅದೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಸಿದ್ಧಿ ಮಾಡ್ಕೊಂಡಾಗ ಬರೀ ದೇವ್ರು ಬರೋವಂಥದ್ದು ಅಥವಾ ನಾವು ಏನು ಅಂದ್ಕೊಂಡಿದ್ದೀವಿ ಅದಾಗುವಂಥದ್ದು ಆ ಥರದ್ದಲ್ಲ. ಸಿದ್ಧಿ ಯಾವಾಗಲೂ ಮಾಡಿಕೊಂಡಾಗ ಜೀವನದಲ್ಲಿ ಎಲ್ಲವೂ ಆಗುತ್ತೆ. ಅಂಥದ್ದನ್ನು ಸಿದ್ಧಿ ಅಂತ ಹೇಳಿ ಕರೆಯೋದು. ಸಿದ್ಧಿಗೆ ಮೂಲ ಯಾವುದು ಅಂದರೆ ನಮ್ಮ ಕಿವಿ, ಕರ್ಣಮೂಲ. ಬ್ರಹ್ಮನ ಕಿವಿಯಿಂದನೇ ಋತ್ವಿಜರು, ಬ್ರಾಹ್ಮಣರು, ಋತ್ವಿಜರೆಲ್ಲ ಉದ್ಭವ ಆಗಿರ್ತಕ್ಕಂಥದ್ದು. ಆದ್ದರಿಂದ ಅವ್ರನ್ನ ಗೋತ್ರಜರು ಅಂತ ಹೇಳಿ ಕರಿತೀವಿ. ಆ ಕಿವಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ನಾವು ಎಚ್ಚರಿಕೆಯನ್ನು ವಹಿಸುವಂಥದ್ದು ತುಂಬ ಇಂಪಾರ್ಟೆಂಟು. ನಾವು ಉದಾಹರಣೆಗೆ ನಾವು ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ, ಜಪವನ್ನು ಮಾಡ್ಕೋಬೇಕಾದ್ರೆ ಏನೋ ಒಂದು ವ್ಯವಹಾರದ ಬಗ್ಗೆನೋ, ಅಕ್ಕಪಕ್ಕದ ಮನೆಯವ್ರ ಬಗ್ಗೆನೋ ಯೋಚನೆ ಮಾಡ್ತಾ ಇರ್ತೀವಿ.
ಆವಾಗ ನಮ್ಮ ಆ ಕಿವಿ ಎಲ್ಲಿಗೆ ಕನೆಕ್ಟ್ ಆಗಿರುತ್ತೆ ಅಂದರೆ ಆ ವಿಚಾರಗಳಿಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ನಮ್ಮ ಮನಸ್ಸು ನಮ್ಮ ಆತ್ಮ ಯಾವಾಗಲೂ ದೇವ್ರ ಕಡೆ ಕನೆಕ್ಟ್ ಆಗಿ ನಾವು ಸಿದ್ಧಿಯನ್ನು ಪ್ರಾರಂಭ ಮಾಡಿಕೊಂಡ್ರೆ ನಮಗೆ ಸರಿಯಾಗಿರ್ತಕ್ಕಂಥ ಒಂದು ಅನುಕೂಲಗಳು ಆಗುತ್ತೆ. ಮುಖ್ಯವಾಗಿ ಕೆಲವು ಸಿದ್ಧಿಗಳು ನಮಗೆ ಅತಿ ಉತ್ತಮ ಫಲವನ್ನು ಕೊಡುತ್ತೆ. ಉತ್ತಮ ಫಲ ಅಂತ ಹೇಳಿದರೆ, ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ಆ ಸಾಧನೆಗೆ ಅದು ಸಹಾಯ ಮಾಡಿ ಕೊಡುತ್ತೆ. ಅಂತಹ ಸಿದ್ಧಿಗಳಲ್ಲಿ ಮಹಾಯಕ್ಷಿಣಿ ಸಿದ್ಧಿಗಳು, ಆಂಜನೇಯ ಸಿದ್ಧಿಗಳು, ಸುದರ್ಶನ ಸಿದ್ಧಿಗಳು, ದೇವಿಯರ ಸಿದ್ಧಿಗಳು ಇವೆಲ್ಲ ಇಂಪಾರ್ಟೆಂಟ್ ಆಗಿರುವಂಥದ್ದು, ಕಾಳಿಗೆ ಸಂಬಂಧಪಟ್ಟಿರುವಂಥದ್ದು ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆದ್ದರಿಂದ ಸಿದ್ಧಿಗಳನ್ನ ಮಾಡುವಾಗ ನಿಮ್ಮ ಕಿವಿಯನ್ನು ಎಚ್ಚರವಾಗಿ ಇಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಹೇಳ್ತೀನಿ.